श्रीगुरुभ्यो नमः। हरिः ओं। नमः सूर्यः पितामहो व्यासः वसिष्ठो त्रिपराशरः कश्यपो नारदो गार्ग्यः मरीचिर्मुनिरङ्गिराः लोमशः पौलशश्चैव चवनो जवनो भृगुः शवनकोष्ठादशश्चेति ज्योतिष्शास्त्रप्रवर्तकाः। नमो ಋಷಿಭ್ಯಃ ನಮೋ ಮಹದ್ಭ್ಯಃ। ಪ್ರಿಯ ವೀಕ್ಷಕರೇ, ಭಗವಂತ ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ. ವಿಶೇಷವಾಗಿ ನಾಗರ ಪಂಚಮಿ ಹಬ್ಬ, ಹಾಗೆ ಶ್ರಾವಣ ಮಾಸ ಯಾರಿಗೂ ಗೊತ್ತಿಲ್ಲ, ಎಲ್ಲರಿಗೂ ಕೂಡ ಹಬ್ಬ ಹರಿದಿನಗಳನ್ನು ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು. ಹೀಗೆ ನಾಗರ ಪಂಚಮಿಗೆ ಸಂಬಂಧವಾದಂತಹ ಮತ್ತು ಸರ್ಪದೋಷಕ್ಕೆ ಸಂಬಂಧವಾದಂತಹ ಕೆಲವೊಂದು ಎಪಿಸೋಡನ್ನು ನಾವು ನೋಡೋಣ. ಮೊದಲನೇದಾಗಿ ಈ ಒಂದು ನಾಗರ ಪಂಚಮಿ ಏನು ವಿಶೇಷ ಅಂಥೇಳಿ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗೆ ಮುಂದಿನ ಒಂದೊಂದು ವಿಡಿಯೋದಲ್ಲಿ ನಾಗರ ಪಂಚಮಿಯ ಕಥೆಯ ವಿಶೇಷ, ಅನಂತರ ಸರ್ಪದೋಷ ಹೇಗೆ ಬರುತ್ತೆ, ಅದನ್ನೆಲ್ಲ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ನೋಡಿ, 2024ನೇ ಇಸ್ವಿಯಲ್ಲಿ ನಾಗ ಚತುರ್ಥಿ 8ನೇ ತಾರೀಕಿಗೆ ಗುರುವಾರ, ಹಾಗೆ 9ನೇ ತಾರೀಕಿಗೆ ಶುಕ್ರವಾರ ನಾಗರ ಪಂಚಮಿ, ಹಾಗೆ 10ನೇ ತಾರೀಕಿಗೆ ಶನಿವಾರ ದಿವಸ ಷಷ್ಠಿ, ಶಿರಿಯಾಳ ಷಷ್ಠಿ ಅಂತ ಹೇಳ್ತಾರೆ. ಅಂದರೆ ನಾಗರ ಪಂಚಮಿ, ನಾಗ ಚತುರ್ಥಿ, ನಾಗ ಷಷ್ಠಿ, ಇದು ಮೂರೂ ಕೂಡ ನಾಗದೇವರನ್ನು ಶ್ರದ್ಧಾಭಕ್ತಿಯಿಂದ ಆರಾಧನೆ ಮಾಡುವಂಥದ್ದು. ಅದರಲ್ಲೂ ಕೂಡ ನಾಗರ ಪಂಚಮಿ ಅಂತಂದರೆ ಮಹತ್ತರವಾದಂತಹ ದೊಡ್ಡದಾದಂಥ ಒಂದು ಹಬ್ಬ. ಈ ಹಬ್ಬ ನಾವು ಬಾಯಲ್ಲಿ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ, ಅಷ್ಟೊಂದು ವಿಶೇಷವಾಗಿ. ಏಕೆಂದರೆ ನಾಗ ಅಥವಾ ಸರ್ಪ ಅಂತ ಹೇಳಿ ಎಲ್ಲ ಕಡೆಗೂ ತುಂಬಿಕೊಂಡಿರುವಂತಹದ್ದು. ಏವಾ ವಟೇಶು ಶೇರತೆ ಅಂಥೇಳಿ ವೇದಗಳಲ್ಲಿ ಹೇಳ್ತದೆ. ಸರ್ಪ ಎಲ್ಲಿಲ್ಲ. ಈಗ ನಾವೆಲ್ಲ ಯೋಚನೆ ಮಾಡ್ತಾ ಇರ್ತೇವೆ, ನಾವು ನಿಂತಹ ಭೂಮಿಯೂ ಕೂಡ ಒಂದು ಸರ್ಪನ ಹೆಡೆಯ ಮೇಲೆ ನಿಂತ್ಕೊಂಡಂತಹ ಭೂಮಿ ಈ ಬ್ರಹ್ಮಾಂಡ. ನಮ್ಮ ಉದಾಹರಣೆಗೆ ನೋಡಿ, ನಮ್ಮ ಬೆನ್ನ ಹಿಂದಿರುವಂತಹ ಏನು ಸ್ಪೈನಲ್ ಕಾರ್ಡ್ ಏನಿದೆಯೋ ಅದು ಕೂಡ ನಾಗನ ಪ್ರತೀಕ. ಹಾಗೆ ಹಾರ್ಟ್ ಇರಬಹುದು, ನರ ಇರಬಹುದು, ಮೆದುಳು ಇರಬಹುದು, ಇದೆಲ್ಲ ನಾಗನ ಶಕ್ತಿಗೆ ಸಂಬಂಧವಾದಂಥದ್ದು. ಎಲ್ಲ ಜಾಗ್ರತೆಯನ್ನು ಕೊಡುವಂತಹ ಒಂದು ವಿಶೇಷ ಅದ್ಭುತವಾದಂಥ ಒಂದು ಶಕ್ತಿಯೇ ನಾಗನ ಶಕ್ತಿ. ಹಾಗಾಗಿ ನಮ್ಮಲ್ಲಿ ಈ ಶ್ರಾವಣ ಮಾಸದಲ್ಲಿ ಪ್ರತಿಯೊಬ್ಬರೂ ಕೂಡ ವ್ರತ ನಿಯಮ ಪೂಜೆಗಳನ್ನು ಮಾಡ್ತಾರೆ. ಅದರಲ್ಲಿ ನಾಗರ ಪಂಚಮಿ ವಿಶೇಷ. ನೋಡಿ, ಈ ನಾಗರ ಪಂಚಮಿ ದಿವಸ ಏನೇನು ನಾವು ಪೂಜೆ ಮಾಡಬಹುದು ಹೇಳುವಂತಹ ಒಂದು ಪುಟ್ಟದಾದಂತಹ ಕ್ರಮವನ್ನು ತಿಳ್ಕೊಳ್ಳೋಣ. ಯಾಕಂದರೆ ನಾಗರ ಪಂಚಮಿಯ ಪೂಜೆ ಸಿದ್ಧತೆ ಏನಂತಂದರೆ, ಮೊದಲನೇದಾಗಿ ಶುದ್ಧಿಯಾದಂತಹ ಮಡಿಯಾಗಿ ಎಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು. 2 ತರಹ ಮಡಿ ಅಂತ, ಒಂದು ಮನಸ್ಸಿನ ಮಡಿ, ಎರಡನೇದು ಶರೀರದ ಮಡಿ, ಎರಡೂ ಕೂಡ ಇರಬೇಕು. ಯಾಕಂದರೆ ಎಷ್ಟೆಷ್ಟೋ ಜನ ಹೇಳ್ತಾರೆ ಮಡಿ ಏನಕ್ಕೆ ಅಂತ ಹೇಳ್ತಾರೆ, ಆದರೆ ಎಲ್ಲವೂ ಕೂಡ ಆ ಶಾಸ್ತ್ರೀಯ ನಿಯಮದಲ್ಲಿ ನಾವು ಸರಿಯಾದಂಥ ಕ್ರಮದಲ್ಲಿ ಮಾಡಬೇಕು. ಹಾಗಾಗಿ ಮನಸ್ಸಿನ ಶುದ್ಧಿ ಮತ್ತು ದೇಹದ ಶುದ್ಧಿ ಎರಡೂ ಬೇಕು. ಮತ್ತು ಪೂಜಾ ಸಾಮಗ್ರಿಗಳನ್ನು ಕೂಡ ನಾವೆಲ್ಲ ಸಿದ್ಧತೆ ಮಾಡಿಕೊಳ್ಬೇಕು. ಹೂ, ಹಣ್ಣು, ಅರಿಶಿನ, ಕುಂಕುಮ, ಉದ್ಬತ್ತಿ, ಕರ್ಪೂರ, ಅದೆಲ್ಲ ತಮಗೆಲ್ಲ ಗೊತ್ತಿರುತ್ತೆ. ವಿಶೇಷವಾಗಿ ಒಂದು ಕಂಕಣವನ್ನು ಸಿದ್ಧತೆ ಮಾಡಿಕೊಳ್ಬೇಕು. ಯಾಕಂದರೆ ಮನೆಯಲ್ಲಿ ಎಷ್ಟು ಜನ ಇದಿರೋ ಅಂತಹ ಎಲ್ಲರಿಗೂ ಕೂಡ ಒಂದು ಕಂಕಣ ಕಟ್ಕೊಳ್ಳುವಂಥ ಒಂದು ಪದ್ಧತಿಗೆ ಅದೊಂದು ಸಿದ್ಧತೆ ಮಾಡಿಕೊಳ್ಬೇಕು. ಹಾಗೆ ತನಿ ಏರಲಿಕ್ಕೆ ಹಾಲು, ತುಪ್ಪ ಮತ್ತು ಒಂದು ಸ್ವಲ್ಪ ಗರಿಕೆ ಅದಕ್ಕೆ ಹಾಕಲಿಕ್ಕೆ ಅದನ್ನು ರೆಡಿ ಮಾಡಿಕೊಳ್ಬೇಕು. ಮತ್ತು ಅನಂತರದಲ್ಲಿ ವಿಶೇಷವಾಗಿ ನೈವೇದ್ಯ ಮಾಡಲಿಕ್ಕೆ ಕಡಲೆ ಬೇಳೆ ಅಥವಾ ಕಡಲೆ ಕಾಳು ಮತ್ತು ಚಿಗುಳಿ, ತಂಬಿಟ್ಟು, ಇದಿಷ್ಟನ್ನು ಸಿದ್ಧತೆ ಮಾಡಿಕೊಳ್ಬೇಕು. ಇದೆಲ್ಲ ನೀವು ದೇವಸ್ಥಾನಕ್ಕೆ ಹೋಗ್ಕೊಂಡು ಮಾಡ್ತೇನೆ ಅಥವಾ ಎಲ್ಲೋ ಹೋಗ್ಕೊಂಡು ಮಾಡ್ತೇನೆ ಅಂತಂದರೆ ಸಾಧ್ಯ ಇಲ್ಲ. ಮುಂಚಿತವಾಗಿ ಸಿದ್ಧತೆ ಮಾಡಿಕೊಳ್ಬೇಕು. ಮತ್ತು ಒಂದು 5 ಜನಕ್ಕೆ ಕುಂಕುಮ ಕೊಡಲಿಕ್ಕೆ ವೀಳ್ಯದೆಲೆ, ಅಡಿಕೆ ಮತ್ತು ಬಾಳೆಹಣ್ಣು, ತೆಂಗಿನಕಾಯಿ ಏನಿದೆ ಅದನ್ನು ಸಿದ್ಧತೆ ಮಾಡಿಕೊಳ್ಬೇಕು. ಮತ್ತು ವಿಶೇಷವಾಗಿ ನಾಗನಿಗೆ ದೀಪಾರಾಧನೆ ಅಂಥೇಳಿ ಮಾಡ್ತಾರೆ, ಬೆಲ್ಲದ ಆರತಿಯನ್ನು ಮಾಡ್ತಾರೆ. ಹಾಗಾಗಿ ಅದಕ್ಕೂ ಕೂಡ ಸಿದ್ಧತೆ ಮಾಡಿಕೊಳ್ಬೇಕು. ಇದಿಷ್ಟು ನಾವು ಸಿದ್ಧತೆ ಮಾಡಿಕೊಂಡು ನೋಡಿ, ಸ್ವಗೃಹೇ ದೇವಾಲಯೇ ನದೀ ತೀರೇ ಎಂಬುದಾಗಿ ಹೇಳ್ತದೆ ಶಾಸ್ತ್ರದಲ್ಲಿ. ಎಲ್ಲಿ ಮಾಡಬಹುದು? ಸ್ವಗೃಹೆ, ನಮ್ಮ ಮನೆಯಲ್ಲಿ ಮಾಡಬಹುದು, ಅಥವಾ ದೇವಾಲಯದಲ್ಲಿ ಮಾಡಬಹುದು, ಅಥವಾ ನದಿ ತೀರದಲ್ಲಿ ಮಾಡಬಹುದು. ಹೀಗೆ ಎಲ್ಲೆಲ್ಲ ಅವಕಾಶ ಇದೆಯೋ ಅಲ್ಲೆಲ್ಲ ಕಡೆಗೂ ಕೂಡ ಪೂಜೆ ಪುನಸ್ಕಾರಗಳನ್ನು ಮಾಡಬಹುದು. ಕೇವಲ ಇಲ್ಲೇ ಮಾಡಬೇಕು ಹೇಳುವಂಥದ್ದು ಎಲ್ಲೂ ಕೂಡ ನಿಯಮಗಳಿಲ್ಲ. ಎಷ್ಟೋ ಜನ ನೋಡಿ, ನಾಗನನ್ನು ಪೂಜೆ ಮಾಡಬೇಕು ಅಂಥೇಳಿ ನಾಗ ಪ್ರತಿಷ್ಠೆ ಮಾಡಿದಂತಹ ಜಾಗಕ್ಕೆ ಹೋಗಿ ಪ್ರತಿ ವರ್ಷವೂ ಕೂಡ ಮಾಡ್ತಾರೆ. ಅದು ಬಹಳ ಉತ್ತಮವಾದಂಥ ಒಂದು ಬೆಳವಣಿಗೆ. ಹೀಗೆ ಎಲ್ಲಾದರೂ ಒಂದು ಕಡೆಗೆ ನೀವು ಮುಂಚಿತವಾಗಿ ಸಿದ್ಧತೆ ಮಾಡಿಕೊಳ್ಳಿ. ಒಂದು 2-3 ದಿವಸ ಮುಂಚಿತವಾಗಿ ಮಾಡಿಕೊಳ್ಳಿ. ಫಸ್ಟು ನೋಡಿ, ನಮ್ಮ ಮಂಗಳೂರು ಅಥವಾ ದಕ್ಷಿಣ ಕನ್ನಡ ಪ್ರಾಂತ್ಯದಲ್ಲಿ ನಾಗನ ಆರಾಧನೆ ಮಾಡುವಾಗ ನೋಡಿ, ನಾಗಬನ ಅಂಥೇಳಿ ಇರ್ತದೆ. ಅದನ್ನೆಲ್ಲ ಮುಂಚಿತವಾಗಿ ಶುದ್ಧಿ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ಅದಕ್ಕೆ ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೊಳ್ತೇವೆ. ಅದೇ ತರಹ ನೀವು ದೇವಸ್ಥಾನಕ್ಕೆ ಹೋಗ್ತೀರಿ ಅಂತಂದರೆ ಬೆಂಗಳೂರು ಮೊದಲಾದಂತಹ ಮಹಾನಗರಿಗಳಲ್ಲೆಲ್ಲ ಜನಜಂಗುಳಿಯೂ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಯಾರಿಗೂ ಕೂಡ ತೊಂದರೆ ಆಗದೇ ಇದ್ದ ಹಾಗೆ ಆದಷ್ಟು ಬೆಳಗ್ಗೆ ಬೇಗನೆ ಸಮಯದಲ್ಲಿ ನಾವೆಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಬೇಕು. ನಾವು ದೇವಸ್ಥಾನಕ್ಕೆ ಹೋದಾಗ ಒಂದು ಸೂಕ್ಷ್ಮವಾಗಿ ಹೇಗೆ ಪೂಜೆ ಮಾಡಬೇಕು ಹೇಳೋದನ್ನು ತಿಳ್ಕೊಳ್ಳೋಣ. ಒಂದನೇದಾಗಿ ನಾವು ಹೋದ ತಕ್ಷಣವೇ
ನೀರಿಂದ ಎಲ್ಲ ಜಾಗ ಶುದ್ಧಿ ಮಾಡಿಕೊಂಡು ಕಲ್ಲನ್ನು ತೊಳೆಯಬೇಕು, ನಾಗನ ಕಲ್ಲನ್ನು. ಯಾಕಂದರೆ ಹಿಂದಿನ ದಿವಸ ಯಾರೋ ಪೂಜೆ ಮಾಡಿರ್ತಾರೆ. ಯಾಕಂದರೆ ಒಬ್ಬರು ಪೂಜೆ ಆದ ತಕ್ಷಣವೇ ನಾಗನ ಶುದ್ಧಿ ಮಾಡಿರಬೇಕು. ಹಾಗಾಗಿ ಫಸ್ಟು ಜಲದಿಂದ ಅಭಿಷೇಕ ಮಾಡಿಕೊಂಡು ಒಂದು ಭಕ್ತಿಯಿಂದ ದೇವರನ್ನು ನಾಗನನ್ನು ಕೈ ಮುಕ್ಕೊಂಡು ಒಂದು ಸಂಕಲ್ಪ ಮಾಡಿಕೊಳ್ಬೇಕು. ಹೂವು ಅಕ್ಷತೆಯನ್ನು ಇಟ್ಕೊಂಡು ಭಕ್ತಿಯಿಂದ ಒಂದು ಸಂಕಲ್ಪ ಮಾಡಿಕೊಳ್ಬೇಕು. ಭಗವಂತ, ನಾನು ಇಂತಹ ಒಂದು ಸಂಕಲ್ಪಕ್ಕೋಸ್ಕರವಾಗಿ, ಒಂದು ಎಲ್ಲ ರೀತಿಯಾದಂಥ ಸಮೃದ್ಧಿಗೋಸ್ಕರವಾಗಿ ಮಾಡ್ತಾ ಇದ್ದೇನೆ ಅಂಥೇಳಿ. ಎಷ್ಟೋ ಜನಕ್ಕೆ ಸಂತಾನ ಆಗಲಿಲ್ಲ ಅಂತಂದರೆ ಸತ್ಸಂತಾನ ಸಮೃದ್ಧ್ಯರ್ಥಂ ಅಂತ ಸಂಕಲ್ಪ ಮಾಡಿಕೊಳ್ಳಿ. ಅಥವಾ ಮದುವೆ ಆಗಲಿಲ್ಲ ಅಂತಾದರೆ ವಿವಾಹ ಪ್ರತಿಬಂಧಕ ದೋಷ ನಿವಾರಣಾರ್ಥಂ ಅಂತ ಸಂಕಲ್ಪ ಮಾಡಿಕೊಳ್ಳಿ. ಹೀಗೆ ನೀವು ಮನಸ್ಸಿಗೆ ಏನೇನಾಗಬೇಕು, ಅಥವಾ ಕೆಲಸ ಇಲ್ಲ ಅಂತಾದರೆ ಸದುದ್ಯೋಗ ಫಲಪ್ರಸಾದ ಸಿದ್ಧಾರ್ಥಂ ಅಂತ ಸಂಕಲ್ಪ ಮಾಡಿಕೊಳ್ಳಿ. ಹೀಗೆ ಸಂಕಲ್ಪ ಮಾಡಿಕೊಂಡು ಅದನ್ನು ಹೂವಕ್ಷತೆಯನ್ನು ಭಕ್ತಿಯಿಂದ ನಾಗನಿಗೆ ಸಮರ್ಪಣೆ ಮಾಡಿ ನಮಸ್ಕಾರ ಮಾಡಿಕೊಳ್ಳಿ. ಫಸ್ಟ್ ನಾವೇನೇ ಮಾಡುವಂತಹ ಪೂರ್ವದಲ್ಲಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಸಂಕಲ್ಪ ಆದಮೇಲೆ 16 ರೀತಿಯಾದಂಥ ಉಪಚಾರಗಳು ಅಂಥೇಳಿ ಹೇಳ್ತದೆ ಶಾಸ್ತ್ರ. ಒಂದು ಧ್ಯಾನ, ಭಗವಂತನನ್ನು ಭಕ್ತಿಯಿಂದ ಮನಸ್ಸನ್ನು ಧ್ಯಾನ ಮಾಡಿಕೊಳ್ಳಿ. ಹೊರಗಡೆ ಇರುವಂಥ ಅನೇಕ ಯೋಚನೆಗಳನ್ನು ಎಲ್ಲ ದೂರ ಮಾಡಿಬಿಟ್ಟು ಫಸ್ಟ್ ಭಗವಂತನನ್ನು ಏಕಾಗ್ರತೆಯಿಂದ, ಭಗವಂತ ನಾನು ಪೂಜೆ ಮಾಡ್ತಾ ಇದ್ದೇನೆ, ನನಗೆ ಒಳ್ಳೆಯದಾಗುವ ಹಾಗೆ ಮಾಡಿ ಅಂಥೇಳಿ ಭಗವಂತನನ್ನು ಬೇಡಿಕೊಳ್ಳಿ. ಫಸ್ಟು ಧ್ಯಾನ. ಅನಂತರ ಆವಾಹನೆ ಅಂತಂದರೆ ಎಲ್ಲರೂ ಕೂಡ ದೇವಸ್ಥಾನದಲ್ಲಿ ಆಲ್ರೆಡಿ ಪೂಜೆ ಮಾಡ್ತಾ ಇರುವಂಥ ಕಲ್ಲಿಗೆ ಆವಾಹನೆ ಏನೂ ಬೇಕಾಗುವುದಿಲ್ಲ. ಅನಂತರ ನೀರಿಂದ ಪಾದ್ಯ ಅರ್ಘ್ಯ ಆಚಮನೀಯಗಳನ್ನು ಕೂಡ ವಿಶೇಷವಾಗಿ ಮಾಡಿಕೊಳ್ಬೇಕು. ಅನಂತರ ವಿಶೇಷವಾಗಿ ಮನೆಯಿಂದ ತೆಗೆದುಕೊಂಡು ಹೋದಂತಹ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ ಮತ್ತು ಬೆಲ್ಲ ಅಥವಾ ಸಕ್ಕರೆ, ಪಂಚಾಮೃತ ಇದ್ದರೆ ಪಂಚಾಮೃತ ಅಭಿಷೇಕ ಮಾಡಿದ್ದು ಬಹಳ ಮುಖ್ಯವಾದಂಥದ್ದು. ಪಂಚಾಮೃತ ಅಭಿಷೇಕದಿಂದ ಭಗವಂತನಾದಂತಹ ನಾಗನು ಸಂಪ್ರೀತಗೊಳ್ತಾನೆ. ಹಾಗಾಗಿ ಪಂಚಾಮೃತಾಭಿಷೇಕ, ನೀರಿನ ಅಭಿಷೇಕ ಮಾಡಿ ನಾಗನ ಕಲ್ಲನ್ನು ಶುದ್ಧ ಮಾಡಿ ತೊಳೆಯಬೇಕು. ಇದು ಬಹಳ ಮುಖ್ಯವಾಗಿ ದೇವಸ್ಥಾನದಲ್ಲೆಲ್ಲ ಹೇಗಾಗುತ್ತೆ ಅಂತಂದರೆ ಎಲ್ಲರೂ ಬರ್ತಾರೆ, ಹಾಲಾಕಿ ಹೋಗ್ತಾರೆ, ಅಕ್ಕಪಕ್ಕ ತುಂಬ ಸ್ಮೆಲ್ ಬರ್ತಾ ಇರ್ತದೆ. ಹಾಗಾಗಿ ದಯವಿಟ್ಟು ಯಾರೂ ಕೂಡ ಮಾಡಲಿಕ್ಕೆ ಹೋಗಬೇಡಿ. ನೀವೇನು ನಾಗನ ಪೂಜೆ ಮಾಡಿದ್ರೂ ಕೂಡ ಶುದ್ಧಿಯಾಗಿ ಮಾಡಿ, ಮತ್ತು ಇನ್ನೊಬ್ಬರಿಗೆ ತೊಂದರೆ ಆಗದೇ ಇರುವಂತಹ ರೀತಿಯಲ್ಲಿ ಮಾಡಿ. ಯಾಕಂದರೆ ನಾವು ಹೋಗೋದು ಎಲ್ಲೋ ಒಂದು ಕಡೆ ಊದುಬತ್ತಿ ಹಚ್ಚುವಂಥದ್ದು, ಸುಮ್ಮನೆ ಹಾಲು ಹಾಕಿ ಹೋಗಿಬಿಡುವಂಥದ್ದೆಲ್ಲ ಮಾಡಬಾರ್ದು. ಹಾಲು ಹಾಕಿದ ಮೇಲೆ ಶುದ್ಧ ಜಲದ ಅಭಿಷೇಕವನ್ನು ಮಾಡಬೇಕು. ಇದು ಬಹಳ ಮುಖ್ಯವಾದಂಥದ್ದು. ಹಾಗೆ ಪಂಚಾಮೃತ ಅಭಿಷೇಕ ಮಾಡಿ ನಾಗನ ಕಲ್ಲನ್ನು ತೊಳೆದುಬಿಟ್ಟು ಅನಂತರ ನಾಗನ ಕಲ್ಲಿಗೆ ವಿಶೇಷವಾಗಿ ಹೂವು, ಅರಿಶಿನ, ಕುಂಕುಮ, ಗಂಧವನ್ನು ವಿಶೇಷವಾಗಿ ಹಚ್ಚಬೇಕು. ಅರಿಶಿನವನ್ನು ಎಷ್ಟಾಗುತ್ತೋ ಅಷ್ಟು ಜಾಸ್ತಿಯಾಗಿ ಹಚ್ಚಿ ಅನಂತರ ಗೆಜ್ಜೆ ವಸ್ತ್ರ ತೆಗೆದುಕೊಂಡು ಹೋಗೋದಿದ್ದರೆ ಗೆಜ್ಜೆ ವಸ್ತ್ರವನ್ನು ಹಾಕಿ ಅನಂತರ ಧೂಪ, ಊದುಬತ್ತಿಯನ್ನು ತೋರಿಸುವಂಥದ್ದು, ಹಾಗೆ ದೀಪವನ್ನು ಬೆಳಗುವಂಥದ್ದು, ಹಾಗೆ ವಿಶೇಷವಾಗಿ ನೈವೇದ್ಯವನ್ನು ಮಾಡಬೇಕು. ನೈವೇದ್ಯಕ್ಕೆ ನೀವು ನಾನು ಹಿಂದೆ ಹೇಳಿದ ಹಾಗೆ ಕಡಲೆಕಾಳನ್ನು ಹಾಗೆ ಚಿಗುಳಿ ತಂಬಿಟ್ಟಿದ್ದರೆ ಭಕ್ತಿಯಿಂದ ನಾಗನಿಗೆ ನೈವೇದ್ಯ ಮಾಡಿ. ಆದಷ್ಟು ನಾಗನ ನೈವೇದ್ಯ ಮಾಡುವಂತಹ ದ್ರವ್ಯ ಹೇಗಪ್ಪ ಅಂತಂದರೆ ಆದಷ್ಟು ಉಪ್ಪು ಹಾಕಿರಬಾರದು ಅಂತ, ಅಂದರೆ ಚಪ್ಪೆಯಾಗಿರಬೇಕು, ಅಥವಾ ಖಾರವೂ ಕೂಡ ಜಾಸ್ತಿ ಇರಬಾರದು. ಆದಷ್ಟು ಸಿಹಿಯಾದಂಥ ಪದಾರ್ಥಗಳನ್ನು ನಾಗನಿಗೆ ನೈವೇದ್ಯ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಹಾಗೆ ಹೂವಿನಲ್ಲೂ ಕೂಡ ಬಹಳ ಮುಖ್ಯವಾಗಿ ನೋಡಿ, ನಾಗನಿಗೆ ಪೂಜೆ ಮಾಡುವಾಗ ಕೇತಕಿ ಪುಷ್ಪ ಅಂದರೆ ಕೇದಿಗೆ ಹೂವು ಅಂತ ಹೇಳ್ತಾರೆ. ಅನಂತರ ಅಡಿಕೆ ಹೂವು, ಸಿಂಗಾರ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ. ಯಾಕಂದರೆ ನಾಗನಿಗೆ ಪ್ರತಿಯೊಬ್ಬರೂ ಕೂಡ ಸಿಂಗಾರ ಹಾಕಿ ನಮ್ಮ ಮಂಗಳೂರು ಪ್ರಾಂತ್ಯದಲ್ಲೆಲ್ಲ ಮಾಡ್ತಾರೆ, ಅದು ಬಹಳ ಮುಖ್ಯವಾದಂಥದ್ದು. ಅನಂತರ ಸಂಪಿಗೆ ಹೂವು ಮತ್ತು ಅರಿಶಿನ, ಇದಿಷ್ಟು ನಾಗನಿಗೆ ಬಹಳ ಪ್ರೀತಿಯಾದಂತಹದ್ದು. ಹಾಗಾಗಿ ನೀವು ಸಾಧ್ಯ ಆದರೆ ಒಂದೊಂದು ಎರಡೆರಡಾದರೂ ಸಂಪಿಗೆ ಹೂವು ತೆಗೆದುಕೊಂಡು ಹೋಗಿ ನಾಗನಿಗೆ ಇಡೀ ಭಕ್ತಿಯಿಂದ ಪೂಜೆ ಮಾಡಿ, ನಾಗನಿಗೆ ಭಕ್ತಿಯಿಂದ ಪೂಜೆ ಮಾಡಿ ಪ್ರಾರ್ಥನೆ ಮಾಡಬೇಕು. ನೈವೇದ್ಯ ಅದಾದ ನಂತರದಲ್ಲೇ ಮಂಗಳಾರತಿಯನ್ನು ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರಸಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಹೃದಯಾರವಿಂದೇ ಭವಂ ಭವಾನಿ ಸಹಿತನ್ನಮಾಮಿ, ಹೀಗೆ ಮಂಗಳಾರತಿಯನ್ನು ತೋರಿಸಿ ನಾಗನ ಕಟ್ಟೆಗೆ 3 ಪ್ರದಕ್ಷಿಣೆಯನ್ನು ಮಾಡಿ ಅಕ್ಕಪಕ್ಕ ಅಶ್ವತ್ಥ ಮರ ಇದ್ದರೆ ಅದು ಕೂಡ ಜೊತೆಗೆ ಸೇರಿಸ್ಕೊಂಡು ಮಾಡುವಂಥ ಪ್ರಯತ್ನವನ್ನು ಮಾಡಿ ನಾಗನಿಗೆ ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿ. ಯಾನಿ ಕಾನಿ ಚ ಪಾಪಾನಿ ಜನ್ಮಾಂತರ ಕೃತಾನಿ ಚ ತಾನಿ ತಾನಿ ವಿನಶ್ಯಂತಿ ಪ್ರದಕ್ಷಿಣ ಪದೇ ಪದೇ ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪಸಂಭವ ತ್ರಾಹಿಮಾಂ ಕೃಪಜಾ ದೇವ ಶರಣಾಗತ ವತ್ಸಲ ಅಂಥೇಳಿ ನಾಗನಿಗೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿಕೊಂಡು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಅಕ್ಷತೆ ನೀರನ್ನು ಹಾಕಿ ಕೆಳಗಡೆ ಬಿಡಿ. ಇದು ಒಂದು ಸಣ್ಣ ಪೂಜಾ ಕ್ರಮಗಳು. ಅನಂತರದಲ್ಲಿ ಬಹಳ ಮುಖ್ಯವಾಗಿ ನೋಡಿ, ನಾಗನ ಪೂಜೆಯ ಅನಂತರದಲ್ಲಿ ನೀವು ಒಂದು ಕಂಕಣವನ್ನು ತೆಗೆದುಕೊಂಡು ಹೋಗಿರ್ತೀರಿ. ಆ ಕಂಕಣವನ್ನು ಮತ್ತು ಹಸಿ ದಾರ ಇದ್ದರೆ ಸುತ್ತಮುತ್ತಲಿರುವಂಥ ಅರಳಿ ಮರಕ್ಕೆ ಅದನ್ನು ಸುತ್ತಿಬಿಟ್ಟು ಈ ಕಂಕಣವನ್ನು ಕೂಡ ನಾಗನ ಹತ್ರ ಇಟ್ಕೊಂಡು ನೀನು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಬೇಕು. ಹೇ ಸುಬ್ರಹ್ಮಣ್ಯ, ನಾಗರಾಜ, ನಮಗೆ ಬರುವಂತಹ ಆಪತ್ತಿದ್ದರೆ ಅದನ್ನೆಲ್ಲ ನೀ ದೂರ ಮಾಡು. ಯಾಕಂದರೆ ಈ ಒಂದು ನಾಗನ ಉಪಾಸನೆ ಆರಾಧನೆ ಹೇಳುವಂಥದ್ದು ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಎಲ್ಲವನ್ನು ಕೂಡ ಅನುಗ್ರಹ ಮಾಡುವಂಥ ಒಂದು ಶಕ್ತಿ ಇದೆ. ಕಂಕಣ, ಅದಕ್ಕೆ ನಮ್ಮಲ್ಲಿ ನೋಡಿ ರಕ್ಷಾಸೂತ್ರಕ್ಕೆ ಒಂದು ಬ್ರಹ್ಮದೇವರನ್ನು ಆವಾಹನೆ ಮಾಡ್ತಾರೆ, ಅನಂತರ ವಾಸುಕಿ ಸರ್ಪನನ್ನು ಆವಾಹನೆ ಮಾಡ್ತಾರೆ, ಅನಂತರ ಬ್ರಹ್ಮ ವಿಷ್ಣು ಮಹೇಶ್ವರರನ್ನು ಆವಾಹನೆ ಮಾಡ್ತಾರೆ. ಅಂದರೆ
ಕೈಗೆ ನಾವು ಕಟ್ಕೊಳ್ಳುವಂತಹ ಕಂಕಣ ಏನಿದೆಯಲ್ವ ಅದು ರಕ್ಷಾಸೂತ್ರ ಅಂತ. ಹಾಗಾಗಿ ಬಹಳ ಮುಖ್ಯವಾಗಿ ಏನು ವಾಹನದಲ್ಲಿ ಬಹಳ ಆಕ್ಸಿಡೆಂಟ್ ಆಗ್ತಾ ಇರುತ್ತೆ, ಅಥವಾ ನಿಮಗೆ ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗೋದಿಲ್ಲ, ಅಥವಾ ಶರೀರದಲ್ಲಿ ಚರ್ಮದ ತೊಂದರೆ ಬರುತ್ತೆ, ಇಂಥವರೆಲ್ಲ ಬಹಳ ಮುಖ್ಯವಾಗಿ ಒಬ್ಬರು ಪೂಜೆ ಮಾಡಿ ಮನೆಯೆಲ್ಲರಿಗೂ ಕೂಡ ಕಂಕಣವನ್ನು ಭಕ್ತಿಯಿಂದ ನಾಗನಿಗೆ ಸಮರ್ಪಣೆ ಮಾಡಿ ಭಕ್ತಿಯಿಂದ ಬೇಡಿಕೊಂಡು ಅನಂತರ ವಿಶೇಷವಾಗಿ 9 ಸುತ್ತನ್ನು ಅರಳಿ ಮರಕ್ಕೆ ನೂಲನ್ನು ಕೂಡ ಸುತ್ತಿ ಭಕ್ತಿಯಿಂದ ಬೇಡಿಕೊಂಡು ನಮಸ್ಕಾರ ಮಾಡ್ಕೊಂಬನ್ನಿ. ಇದು ಬಹಳ ಮುಖ್ಯವಾದಂಥದ್ದು. ಇದಿಷ್ಟು ನೀವು ಮಾಡಿದರೆ ಆ ನಾಗನ ಅನುಗ್ರಹದಿಂದ ಎಲ್ಲ ರೀತಿಯಾದಂತಹ ಸಮೃದ್ಧಿಯೂ ಕೂಡ ಆಗುತ್ತೆ. ಇನ್ನೊಂದು ಬಹಳ ಮುಖ್ಯವಾಗಿ ನೋಡಿ, ಈ ನಾಗನಿಗೆ ಪೂಜೆ ಮಾಡಿ ಅನಂತರದ ಲಾಸ್ಟಿಗೆ ನೀವು ಹೊರಡುವಾಗ ಬೆಲ್ಲದ ಅಚ್ಚಿನ ಆರತಿ ಗೊತ್ತಾಯ್ತಾ ಇಲ್ಲ, ಇದು ಬಹಳ ಮುಖ್ಯವಾಗಿ ಮಾಡ್ತಾರೆ. ಯಾಕೆಂತಂದರೆ ನಾಗನಿಗೆ ಸಿಹಿಯನ್ನು ಕೂಡ ನೀಡಿದ ಹಾಗಾಗತ್ತೆ. ಅದ್ರ ಜೊತೆಯಲ್ಲಿ ಬೆಲ್ಲದ ಆರತಿಯಿಂದ ಯಾವಾಗ ನಮಗೆ ಈ ದುಡ್ಡಿನಲ್ಲಿ ಕಷ್ಟಗಳಾಗ್ತಾ ಇರುವಂಥದ್ದು, ಅನೇಕ ಸಮಸ್ಯೆಗಳಾಗ್ತಾ ಇರುವಂಥದ್ದು, ರೋಗ ರುಜಿನ ಬರ್ತಾ ಇರುವಂಥದ್ದು ಅದೆಲ್ಲ ಪರಿಹಾರ ಆಗುತ್ತೆ. ಹಾಗಾಗಿ ನಾಗನಿಗೆ ಪ್ರಾರ್ಥನೆ ಮಾಡಿಕೊಂಡು ಎಲ್ಲೋ ಬಿಸಾಕುವಂಥದ್ದಲ್ಲ, ಅದನ್ನು ಕೂಡ ಶುದ್ಧಿಯಾದಂಥ ಜಾಗದಲ್ಲಿ ಇಡುವಂಥದ್ದು, ಅಥವಾ ಅದನ್ನೇನಾದರೂ ಉಪಯೋಗಕ್ಕೆ ಕೊಡುವಂತಹದ್ದನ್ನು ಮಾಡ್ತಾ ಆ ನಾಗನ ಆರಾಧನೆ ಮಾಡೋಣ. ಆ ಸುಬ್ರಹ್ಮಣ್ಯ ಸ್ವಾಮಿ ಅನುಗ್ರಹದಿಂದ ಒಳ್ಳೆಯದಾಗಲಿ. ನಾಗಮಂತ್ರ ಪಠಣೆಯನ್ನು ಮಾಡ್ತಾ ಇರಿ ಮಾಡುವಾಗ. ಮತ್ತು ಇದೇ ಹಿಂದೆ ಯೂಟ್ಯೂಬ್ ಚಾನಲಲ್ಲಿ ನಾಗ ಅಷ್ಟೋತ್ತರ ಶತನಾಮವನ್ನು ಅಪ್ಲೋಡ್ ಮಾಡಿದ್ದೇವೆ, ಅದನ್ನು ಕೂಡ ಕೇಳಿಸ್ಕೊಳ್ತಾ ಇರಿ. ಮತ್ತು ಎಷ್ಟಾಗುತ್ತೋ ಅಷ್ಟು ನಾಗನನ್ನೇ ಭಕ್ತಿಯಿಂದ ಬೇಡಿಕೊಂಡು ಆ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಈ ಶ್ಲೋಕವನ್ನು ಪಠನೆ ಮಾಡ್ತಾ ಇರಿ. ಜಿತಂತೆ ಪುಂಡರೀಕಾಕ್ಷ ನಮಸ್ತೆ ವಿಶ್ವಭಾವನ ಸುಬ್ರಹ್ಮಣ್ಯ ನಮಸ್ತೇಸ್ತು ಮಹಾಪುರುಷ ಪೂರ್ವಜ ಸುಬ್ರಹ್ಮಣ್ಯೇಶ್ವರಾಯ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ಇದನ್ನು ಪ್ರಾರ್ಥನೆ ಮಾಡ್ತಾ ಆ ನಾಗನನ್ನು ಸ್ಮರಣೆ ಮಾಡೋಣ. ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು. ನಮಸ್ಕಾರ.